ನಾವೀಗ ಚಿಕ್ಕಮಗಳೂರಿನ ಮಾಕೋನಹಳ್ಳಿಯಲ್ಲಿದ್ದೀವಿ. ಮಾಕೋನಹಳ್ಳಿಯಲ್ಲಿರುವಂತಹ ಈ ಮನೆ ಬರೀ ಚಿಕ್ಕಮಗಳೂರಿಗಷ್ಟೇ ಅಲ್ಲ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಪ್ರಸಿದ್ಧವಾದಂತಹ ಚಲನಚಿತ್ರಗಳ ಚಿತ್ರೀಕರಣ ನಡೆದಂತಹ ಮನೆ. ಹಾಗಿದ್ರೆ ಹೇಗಿರ್ಬೋದು ಆ ಮನೆ? ಆಹಾ ಅನ್ನುವ ಹಾಗಿದೆಯಾ? ಬನ್ನಿ ಆ ಮನೆಯ ದರ್ಶನವನ್ನ ಪಡ್ಕೊಳ್ಳೋಣ. ನಾವೀಗ ಬಂದಿರೋದು ಚಿಕ್ಕಮಗಳೂರಿನ ಮಾಕೋನಹಳ್ಳಿಯ ದೊಡ್ಡ ಮನೆಯ ಕಥೆ ಕೇಳೋದಿಕ್ಕೆ. ಹೆಸರಿಗೆ ತಕ್ಕಂತೆ ದೊಡ್ಡದಾದ ಮನೆ ಇದು. ಇದರ ಕಥೆಯೂ ಅಷ್ಟೇ ದೊಡ್ಡದು. ದೊಡ್ಡ ಮನೆಯ ಲಕ್ಷ್ಮಣ್ ಗೌಡರ 300 ವರ್ಷಗಳ ಹಿಂದಿನ ಮನೆ ಇದು. ಭವ್ಯ ಮನೆಯ ಸಂಪೂರ್ಣ ಜವಾಬ್ದಾರಿ ಹೊತ್ತು ಮುನ್ನಡೆಸ್ತಾ ಇರೋದು ಈ ಹಿರಿಜೀವ ಗಟ್ಟಿಗಿತ್ತಿ ಜಯಮ್ಮನವರು. ಬನ್ನಿ ಅವರ ಬಾಯಲ್ಲೇ ಈ ಮನೆಯ ಪರಿಚಯ ಮಾಡಿಕೊಳ್ಳೋಣ. ನಾವೀಗ ಇರುವಂತಹದ್ದು ಮಾಕೋನಹಳ್ಳಿಯ ದೊಡ್ಡಮನೆಯ ಲಕ್ಷ್ಮಣ್ ಗೌಡರ ಮನೆಯಲ್ಲಿ. ಇವರ ಮನೆಯ ಒಡತಿ, ಮನದೊಡತಿ ಜಯಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಜಯಮ್ಮ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತುಂಬ ಅಭಿನಂದನೆಗಳು. ಬಹಳ ಸುಂದರವಾಗಿದೆ ನಿಮ್ಮ ಮನೆ. ನಿಮ್ಮ ಮನೆ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡ್ಕೊಡ್ಬೇಕು. ಬಹುಶಃ ಈ ಬಾಗಿಲಿನಿಂದನೇ ಆರಂಭಿಸಬೇಕು ಅನ್ಸುತ್ತೆ, ಅಷ್ಟು ವಿಷಯಗಳಿವೆ ಏನೋ ನಿಮ್ಮ ಮನೆಯಲ್ಲಿ. ಹೌದು, ನೋಡಿ ಇಷ್ಟು ದೊಡ್ಡ ಬಾಗಿಲು ಇದನ್ನ ಒಂದೇ ಅಡಿಗೆಯಲ್ಲಿ ಮಾಡಿದ್ದಾರೆ. ಆದ್ರೂ ಇವತ್ತವರೆಗೂ ಯಾವುದಕ್ಕೆ ಈ ಅಗ್ನಿ ಇತ್ಯಾದಿಕ್ಕೆಲ್ಲ ಒಂದಕ್ಕೂ ರಿಪೇರಿ ಇಲ್ಲ. ಎಷ್ಟು ವರ್ಷದ ಹಳೆಯ ಮನೆ ಇದು ಅಂತ? ಎಷ್ಟು ವರ್ಷ ಆಯ್ತು? 300 ವರ್ಷ ಆಯ್ತು. ಇಲ್ಲೆಲ್ಲೂ ಡಾಕ್ಯುಮೆಂಟ್ಸ್ ಇಲ್ಲ. ಬಟ್ ಇದು ನನ್ನ ಮಗನಿಗೆ 8ನೇ ಜನರೇಷನ್ ಆಗುತ್ತೆ. ಓಕೆ, 8ನೇ ಜನರೇಷನ್ಗೆ ಇದು ವಂಶವೃಕ್ಷ ಇದೆ ನಮ್ಮ ಮನೆಯಲ್ಲಿ. 8ನೇ ಜನರೇಷನ್ ವರೆಗೂ ಇದು ಮಾಡಿಟ್ಟಿದ್ದಾರೆ, ಬರ್ದಿಟ್ಟಿದ್ದಾರೆ. ಓಕೆ, ಸೊ ಈ ಆರಂಭದಲ್ಲೇ ಇಷ್ಟೊಂದು ಇತಿಹಾಸ ಸಿಗ್ತಾ ಇದೆ ಅಂತಂದ್ರೆ ಇನ್ನು ಮುಂದೆ ಹೋದಂಗೆ ಏನೇನ್ ಸಿಗುತ್ತೇನೋ ಅಂತ ಕುತೂಹಲ ಇದೆ. ಸೊ ಒಟ್ಟಾರೆ ಈ ಮನೆ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂತ ನೋಡ್ತಾ ಇದ್ರೆ ಬಹಳ ದೊಡ್ಡ ಇದೆ ಅಂತಾರೆ. ಅದು ಗೊತ್ತಿಲ್ಲ, ಐಡಿಯಾ ಇಲ್ಲ. 100 by 100 ಇರ್ಬೋದು ದೊಡ್ಡದು. ಇದು ಇಡೀ ಈ ಊರಿಗೆ ಹಳೆದಾದ ಮನೆ. ಮತ್ತೆ ನಿಮ್ ಮನೇಲಿ ಎಲ್ಲಿ ನೋಡಿದ್ರು ಕಂಬಗಳ ಸಾಲು ಕಾಣಿಸ್ತಾ ಇರೋದು, ಬಹುಶಃ ಅದೇ ಬಹಳ ದೊಡ್ಡ ಒಂಥರ ಸೊಗಸನ್ನ ಕೊಟ್ಟಿದೆ ಅಂತ ಅನ್ಸುತ್ತೆ. ಎಷ್ಟು ಕಂಬಗಳು ಇರ್ಬೋದು ಅಂದಾಜಿದೆಯಾ? ನಾನು ಲೆಕ್ಕ ಮಾಡಿಲ್ಲ, ಆಕ್ಚುಲಿ ನಾನು ಲೆಕ್ಕ ಮಾಡಿಲ್ಲ. ಬಟ್ ಇದು ಮರದಲ್ಲೇ ಕಟ್ಟಿರೋ ಮನೆ ಅಲ್ಲ. ಅವಾಗೆಲ್ಲ ಹಿಂದೆ ಫಸ್ಟ್ ಆಚಾರ್ಯಗಳು ಮರದಲ್ಲಿ ಹಾಕೊಂಡ್ಬಿಡೋರು ಫ್ರೇಮ್ನ. ಆಮೇಲೆ ನೀವು ಎಲ್ಲಿಗೆ ಬೇಕೋ ಅಲ್ಲಿಗೆ ಗೋಡೆ ಕಟ್ಕೊಳ್ಳಿ ಅಂತ ಆ ತರ ಮನೆ ಕಟ್ತಾ ಇದ್ದಿದ್ದು ಅವತ್ತಿನ ಪ್ಲಾನ್ ನಲ್ಲಿ. ಕಲ್ಲು ಕಂಬಗಳು ಮರನೇ ಮರನೇ ಅದ್ರ ಮೇಲೆ ಮನೆ ನಿಲ್ಬೇಕಾಗಿತ್ತು ಅವಾಗಿನ ಕಾಲದಲ್ಲಿ. ಹಾಗಾಗಿ ವರ್ಷದ ಹಿಂದಿನ ಮನೆ ಅಂತೀರಿ. ಸೊ ಅಷ್ಟು ವರ್ಷಗಳು 300 ವರ್ಷದ ಹಿಂದಿಂದ. ಯಾಕಂದ್ರೆ ಇದು 8th ಜನರೇಷನ್ ಅಂದ್ರೆ ಒಂದು ಜನರೇಷನ್ 30 ವರ್ಷ ಅಂದ್ರೂ 250 ಇನ್ನು 300 ವರ್ಷ ಆಗಿರ್ಬೋದು ಅಂತ ನಮ್ಮ ಊಹೆ. ಇಲ್ಲಿ ಎಲ್ಲೂ ಯಾವ್ದು ಡಾಕ್ಯುಮೆಂಟ್ಸ್ ಇಲ್ಲ. ಅಷ್ಟು ಹಳೆಯದಾದ ವಸ್ತುಗಳು ಸಾಕಷ್ಟು ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಹೌದೌದು. ಇದು ನೋಡಿ, ಆ ಬೊಂಬೊಂದು ಪಲ್ಲಕ್ಕಿ ಹೊರೋದಕ್ಕೆ ಅಂತ ಗಂಡು ಹೆಣ್ಣು ಕೂರಿಸ್ಕೊಂಡು ಹೊರಕ್ಕೆ ಅಂತ ಉಪಯೋಗಿಸ್ತಾ ಇದ್ದಿದ್ದು. ಇವತ್ತು ಅದರಲ್ಲಿ ಒಂದು ಹುಳ ಹೊಡೆದಿಲ್ಲ, ಏನಿಲ್ಲ. ಬಟ್ ಅವಾಗ ಏನು ಪ್ರಿಸರ್ವೇಟಿವ್ ಹಾಕಿಸ್ತಿದ್ರು ನಮಗೆ ಗೊತ್ತಿಲ್ಲ. ಬಟ್ ಅದನ್ನ ಬೆಂಡ್ ಮಾಡಿದಾರಲ್ಲ, ಅಷ್ಟು ದಪ್ಪದನ್ನ ಹೇಗೆ ಬೆಂಡ್ ಮಾಡಿದ್ರು ಅಂತ ನಮ್ಗೆ ಊಹಿಸಕ್ಕೆ ಆಗಲ್ಲ. ಅದು ಅಲ್ಲೇ ಬೆಳೆಯುವಾಗಲೇ ಬೆಂಡ್ ಮಾಡೋರಂತೆ. ಅದರ ವೈಶಿಷ್ಟ್ಯತೆ ಅದು. ನೀವಾಗ್ಲೇ ತೋರಿಸಿದ ಅಕ್ಕಿ ಇಡುವಂಥದ್ದು ಇದೆ ಅಲ್ವಾ? ಇದೆ, ಅಕ್ಕಿ ಪೆಟ್ಟಿಗೆ. ಅದು ಒಂದೇ ಮರದಲ್ಲಿ ಇದು ಮಾಡಿದ್ದಾರೆ. ಸುಮ್ಮನೆ ಮರನ ಹೀಗೆ ತೆಗೆದ್ಬಿಟ್ಟು ಮಾಡಿರೋದು. ಅದ್ರಲ್ಲಿ ಅಕ್ಕಿ ಇಟ್ಟರೆ ಹುಳ ಬರ್ತಿರ್ಲಿಲ್ಲ ಅಂತ. ಓಕೆ. ಬಟ್ ನೀವು ಇಲ್ಲಿ ಇವು ಇದಕ್ಕೆ ಹೋಗೋರಲ್ಲ, ಶಿಕಾರಿಗಳಿಗೆ, ಇದೆಲ್ಲ ಕಾಡು ಪ್ರಾಣಿಗಳು ಜಾಸ್ತಿ. ಅವಾಗ ಅವೆಲ್ಲ ಪ್ರಿಸರ್ವ್ ಮಾಡಿದವನ್ನ ಕೊಂಬುಗಳೆಲ್ಲ ನಾವು ಅದನ್ನ ಉಪಯೋಗಿಸ್ತಾ ಇದ್ರಿ ಎಲ್ಲ ಅಲಂಕಾರಕ್ಕೆ. ಬಹಳ ಹೇಳಿ ಮಾಡಿಸ್ದಂಗಿದೆ. ಬಟ್ ನಿಮ್ ಮನೆಯಲ್ಲಿ ಎಲ್ಲವನ್ನೂ ಹಾಗೆ ಉಳಿಸ್ಕೊಂಡಿದ್ರಿ ಅಂತ ಅನ್ಸುತ್ತಲ್ಲ? ನೀವು ಯಾವ್ದನ್ನು ಅಷ್ಟು ಬದಲಾವಣೆ ಮಾಡೋದಕ್ಕೆ ಹೋಗಿಲ್ಲ. ಒರಿಜಿನಾಲಿಟಿಗೆ ಯಾವ್ದಕ್ಕೂ ಧಕ್ಕೆ ಬರ್ದಾಗೆ ಒಂದು ರಿಪೇರಿ ಮಾಡಿಸಿದ್ರು ಆ ಒರಿಜಿನಲ್ ಇದನ್ನ ಸ್ಟ್ರಕ್ಚರ್ನ ಯಾವ್ದನ್ನ ಹಾಳು ಮಾಡಿಲ್ಲ. ಜಿನಾಲಜಿಕಲ್ ಟ್ರೀ ಇದೆಯಲ್ಲ,
ಅದರಲ್ಲಿ 8th ಜನರೇಷನ್ ಅಂದರೆ ಒಂದು ಜನರೇಷನ್ಗೆ 30 ವರ್ಷ ಅಂದ್ರೆ ಜೊತೆಗೆ ನೀವು ಅದೇ ಆಗ್ಲೇ ಅಂತ ಇದ್ರಿ, ಇಲ್ಲಿ ಕೆತ್ತನೆಗಳು ಇದೆಲ್ಲ ಮಾಡಿರುವಂತದ್ದೆಲ್ಲ ಬಾಚಿ ಬಳಸಿದ್ದಾರೆ, ಬಾಚಿ ಬಳಸಿದ್ದಾರೆ. ಅದು ಹತ್ತಿರ ಬಂದು 300 ವರ್ಷ ಆಯ್ತು. ಹಾಗಾಗಿ ಅಂದಾಜಿನ ಮೇಲೆ 300 ವರ್ಷದ ಹಿಂದಿನ ಮನೆ ಅಂತ ನಾವು ಲೆಕ್ಕ ಹಾಕ್ಬೋದು. ಇದೇನಿದು, ಇದು ಬಳಸ್ತಿದ್ದೇನಾ? ಇದು ಬಳಸ್ತಾ ಇದ್ದ ಅನ್ನ ಬಸಿಯೋದಕ್ಕೆ ಅಂತ, ಅನ್ನದ ಗಂಜಿ ತೆಗಿಯಕ್ಕೆ ಅಂತ. ಅವಾಗಿನ ಸೈಜಿಗೆ ತಕ್ಕನಾಗಿ ಮಾಡಿಸ್ಕೊಳ್ಳೋರು ಆ ಯಜಮಾನ್ರುಗಳು. ಅವತ್ತೊಂದು 100 ಜನ ಇದ್ರೆ ಅದು ದೊಡ್ಡದು ಬೇಕಿತ್ತು. ಅವಾಗ ಇಷ್ಟಿಷ್ಟಪ್ಪ ಪಾತ್ರೆ ಇಡೋರು ಅನ್ನ. ಆಮೇಲೆ ಅವರ ಸಂಸಾರ ಸಣ್ಣದಾಗ್ತಾ ಆಗ್ತಾ ಚಿಕ್ಕದ್ ಮಾಡಿಸ್ಕೊಂಡಿದ್ದಾರೆ. ಹಾಗೆ ಆವಾಗಿನ ಕಾಲಕ್ಕೆ ತಕ್ಕನಾಗಿ ಮಾಡಿಸ್ಕೊಂಡಿದ್ದಾರೆ. ಬಟ್ ಇವತ್ತಿಗೆ ಅದು ಅಲಂಕಾರಿಕ ವಸ್ತು ಆದರೂ ಉಳಿಸ್ಕೊಂಡಿದ್ದೀರಿ ಅಲ್ವಾ? ಸುಮ್ಮನೆ ಅದನ್ನ ನೋಡಕ್ಕಾದ್ರೂ ಇರ್ಲಿ ಅಂತ ಹೇಳಿ. ಹೌದು, ಕರೆಕ್ಟ್. ನಿಮ್ಮ ಮನೆ ವಿಶೇಷತೆ ಅಂತಂದ್ರೆ ಇದು ಬರೀ ಮನೆಯಾಗುವುದಿಲ್ಲ, ಸಾಕಷ್ಟು ಚಿತ್ರಗಳಿಗೆ, ಚಲನಚಿತ್ರಗಳಿಗೆ ಇದು ಒಂದು ಒಳ್ಳೆ ಸ್ಪಾಟ್ ಆಗಿದೆ. ಬಹಳಷ್ಟು ಅಲ್ವಾ? ಯಾವ್ಯಾವ ಚಿತ್ರಗಳ ಇವರೆಗೆ ಆಗಿದೆ? ಇವರಿಗೆ ಮೊದಲು ಹಂಸಗೀತೆ, ಅದು ಗಿರೀಶ್ ಕಾರ್ನಾಡ್ ಮತ್ತೆ ಬಿ ವಿ ಕಾರಂತರು ಡೈರೆಕ್ಷನ್. ಅವರೇ ಇದನ್ನ ಫೈಂಡ್ ಔಟ್ ಮಾಡಿದ್ ನಮ್ಮ ಮನೆಯನ್ನ ಫಸ್ಟ್. ಆಮೇಲಿಂದ ಉತ್ಸವ್ ಹಿಂದಿ ಮೂವಿ ಗಿರೀಶ್ ಕಾರ್ನಾಡ್ ಅದನ್ನು, ಆಮೇಲೆ ಪುಟ್ನಂಜ, ಸ್ವಾತಿ. ಇದೇ ಅಂಗಳದಲ್ಲಿ ಖ್ಯಾತ ನಿರ್ದೇಶಕ ಗಿರೀಶ್ ಕಾರ್ನಾಡ್ ನಿರ್ದೇಶಿಸಿದ ಉತ್ಸವ್ ಚಿತ್ರದ ಶೂಟಿಂಗ್ ನಡೆದಿತ್ತು. ಇಲ್ಲೇ ನಟಿ ರೇಖಾ ಆ ಚಿತ್ರದ ಸುಂದರ ಹಾಡಿಗೆ ನರ್ತಿಸಿದ್ರು. ಆ ನೆನಪು ಮನೆಯವರಲ್ಲಿ ಇಂದಿಗೂ ಹಸಿರಾಗಿದೆ. ಅದ್ದೂರಿ ನೃತ್ಯ ಏನಿದೆ ಅದು ಇಲ್ಲೇ ಈ ಅಂಗಳದಲ್ಲೇ ಆಗಿದ್ದು. ಅವಾಗ ಅವರು ಉತ್ಸವನವ್ರು ತುಂಬಾ ಸಾಮಾನು ತಂದಿದ್ರು. ಅಲ್ಲಿಗೆಲ್ಲ ಆನೆಗಳು, ಇಲ್ಲಿಗೆ ನಟರಾಜ ಎಲ್ಲ ತುಂಬಾ ಸಾಮಾನೆಲ್ಲ ತಂದಿಟ್ಟಿದ್ರು. ಆಮೇಲೆ ಇಲ್ಲೆಲ್ಲ ಹಂಸ, ಇದು ಜಿಂಕೆ ಎಲ್ಲ ಬಿಟ್ಕೊಂಡಿದ್ರು. ನೋಡಕ್ಕೆ ಒಂದು ಚೆನ್ನಾಗಿರ್ತಿತ್ತು. ಎಷ್ಟು ದಿನ ಮಾಡಿದ್ರು ಶೂಟಿಂಗ್? ಶೂಟಿಂಗ್ ಒಂದು 5 ದಿವಸ ಮಾಡಿದ್ರು. ಅದಕ್ಕೆ ಪ್ರಿಪ್ರೇಷನ್ ಒಂದು 15 ದಿವಸ ತಗೊಂಡ್ರು. ಮನೆ ಪ್ರಿಪ್ರೇಷನ್ 15 ದಿವಸ ಆಯ್ತು. ಆಮೇಲೆ ನೋಡಿ, ಇದೆಲ್ಲ ಫುಲ್ ಕಲ್ ಬಂಡೆನೆ. ಇದೆಲ್ಲ ಇದ್ರ ಅಡಿ ಇರೋದು ಫುಲ್ ಕಲ್ ಬಂಡೆ. ಇಲ್ಲೆಲ್ಲಾನು ಕಲ್ ಬಂಡೆ. ಇವೆಲ್ಲ ಒಂದೊಂದು ಈ ಸೈಜ್ ಕಲ್ಲು. ಅವತ್ತಿನ ಕಾಲದಲ್ಲಿ ಹೇಗ್ ಸಾಗಿಸಿದ್ರು. ಇಡೀ ಮನೆಗೆ ಆ ತರದ ಕಲ್ಲುಗಳು ಉದ್ದಕ್ಕೂ ಎಲ್ಲ ಸುತ್ತ ಮನೆ ಸುತ್ತ ಇದೆ. ಕಲ್ಲುಗಳು ಜೊತೆಗೆ ಈ ಕಂಬದ ಕೆಳಗಡೆ ಇರುವಂತವು ಈ ಕಂಬದ ಕೆಳಗಡೆ ಇರೋದು ಎಲ್ಲ ಕಲ್ಲುಗಳೇ. ಒಂದೊಂದು ಕಂಬಕ್ಕೂ ಆ ಕಲ್ಲಿಟ್ಟು ಅವ್ರು ಪ್ರಿಸರ್ವ್ ಮಾಡಿದ್ದಾರೆ ನೋಡಿ. ಅವತ್ತಿನ ಕಾಲದಲ್ಲೇನೆ ಅದನ್ನೆಲ್ಲ ಪ್ರಿಸರ್ವ್ ಮಾಡಿ. ಒಂದೊಂದು ಕಂಬನು ಒಂದೊಂದು ಮರ. ಇದು ಇಡೀ ಮರ, ಒಂದೊಂದು ಕಂಬನು ಒಂದೊಂದು ಮರ. ಇದು ಅಷ್ಟೇ, ಒಂದೊಂದು ಕಂಬನು ಒಂದೊಂದು ಮರ. ಆ ಇಡೀ ಮರ ತಂದಿಟ್ಕೊಂಡು ಅವರು ಕೆತ್ತಿರೋದು. ಯಾವ್ದು ಜಾಯಿಂಟ್ ಇಲ್ಲ, ಜಾಯಿಂಟ್ಗಳಿಲ್ಲ. ಮತ್ತೆ ಈ ಕಡೆ ಎಲ್ಲ ಅದು ಪೇಂಟ್ ಮಾಡಿದ್ರಿ, ಬಟ್ ಆ ಸೈಡ್ ಎಲ್ಲ ಆ ಕಂಬಗಳಿದ್ರನ್ನ ಹಾಗೆ ಉಳಿಸ್ಕೊಂಡಿದ್ದೀರಲ್ವಾ? ಇದು ಇಲ್ಲ, ನಮ್ಗೆ ಕಪ್ಪೆ ಇರಬೇಕು ಅಂತ ಇರ್ಲಿ ಅಂತ. ಇದು ಆಕ್ಚುಲಿ ಸುಮ್ಮನೆ ವಾರ್ನಿಷ್ ಕೊಡ್ತೀವಿ ಅಷ್ಟೇ. ಹೆಬ್ಬಲಸಿನ ಮರದ ಮೇಲೆ ಕಲಾತ್ಮಕ ಕೆತ್ತನೆ ಇರುವ ಈ ಕಂಬಗಳೇ ಮನೆಯ ಆಧಾರ. ಈ ಕಂಬಗಳಲ್ಲಿ ಕೆಲವು ಕುತೂಹಲವೂ ಅಡಗಿದೆ. ಇಲ್ಲಿ ನೋಡಿ, ಈ ಕಂಬದ ವೈಶಿಷ್ಟ್ಯತೆ ಏನು ಅಂದ್ರೆ, ಇದರಲ್ಲಿ ಕೋವಿ ಇಟ್ಟರೆ ನಿಮಗೆ ಗೊತ್ತೇ ಆಗೋದಿಲ್ಲ. ಎಂತ ಚಾಲಾಕತನದಿಂದ ಮಾಡಿದಾರಲ್ವಾ, ಬಹಳ ಸೊಗಸಾಗಿದೆ. ಅದೇ ಅವರ ಹಿಂದಿನವರ ಜಾಣ್ಮೆ ನಮ್ಗದು ಇಮ್ಯಾಜಿನ್ ಮಾಡಕ್ಕೆ ಆಗೋದಿಲ್ಲ. ಚಿತ್ರದಲ್ಲಿ ಬಳಸ್ಕೊಂಡಿದ್ರೆ ಇದನ್ನ ಆಕ್ಚುಲಿ ಸ್ವಾತಿ ಪಿಕ್ಚರ್ ನಲ್ಲಿ ಇದರಲ್ಲಿ ಒಂದು ಕೋವಿ ಇಟ್ಟು ಅದನ್ನ ಲಾಸ್ಟ್ ಸೀನ್ ನಲ್ಲಿ ಕೋವಿ ತಗೊಂಡು ಹೋಗೋದಿರುತ್ತೆ. ಇಲ್ಲಿ ಕೂತ್ ಮಾಡೋದ? ಇಲ್ಲ, ಇಲ್ಲಿ ತಗೊಂಡು ಹೋಗೋದು. 3 ಅಡಿ ಜಾಗ ಇದ್ರೆ 3 ಮಹಡಿ ಕಟ್ಟಡ ಕಟ್ಟುವಂತಹ ಕಾಲ ಇದು. ಆದ್ರೆ ಇಂತಹ ಕಾಲದಲ್ಲೂ ಕೂಡ 3 ಅಡಿ ಇರುವಂತಹ ಗೋಡೆ ಇನ್ನು ಉಳಿದುಕೊಂಡಿದೆ ಅಂದ್ರೆ ಈ ಮನೆಯ ವೈಭವ ಎಷ್ಟಿರ್ಬೋದು, ಎಷ್ಟು ಗಟ್ಟಿಮುಟ್ಟಾಗಿರ್ಬೋದು ಈ ಮನೆ ಅನ್ನೋದನ್ನ ತೋರಿಸುತ್ತೆ. ಈ ಮನೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಈ ಏರಿಯಾ ನೆನಪಾಗತ್ತೆ, ಪುಟ್ನಂಜ ಚಿತ್ರ ನೆನಪಾಗತ್ತೆ ಅಲ್ವಾ?